ಗಬ್ಬೆದ್ದು ನಾಡ್ತಾ ಇದ್ದ ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ ಓಪನ್ ಆಗಿದೆ. ಇನ್ನು ಮುಂದೆ ಕೆಆರ್ ಮಾರ್ಕೆಟ್ನಲ್ಲಿ ಟ್ರಾಫಿಕ್ ಕಡಿಮೆ ಆಗಲಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಹೈಟೆಕ್ ಪಾರ್ಕಿಂಗ್ ನಿನ್ನೆ ಉದ್ಘಾಟನೆ ಆಗಿರೋದು. ಗಮನಿಸ್ತಾ ಇದ್ದೀವಿ, ಕೆಆರ್ ಮಾರ್ಕೆಟ್ನಲ್ಲಿ ಯಾವಾಗಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದು. ಅದನ್ನು ಕಡಿಮೆ ಮಾಡಬೇಕು ಅಂತಾನೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆ ನಿನ್ನೆ ಉದ್ಘಾಟನೆ ಆಗಿರೋದು. ಇಂದಿನಿಂದ ಬೈಕ್ ಮತ್ತು ಕಾರ್ ಪಾರ್ಕಿಂಗ್ಗೆ ಅವಕಾಶ ಇರುತ್ತೆ. ದಿನದ 24 ಗಂಟೆಯೂ ಓಪನ್ ಇರುತ್ತೆ ಈ ಪಾರ್ಕಿಂಗ್. 6 ಕೋಟಿ ವೆಚ್ಚದಲ್ಲಿ, ಬರೋಬ್ಬರಿ 6 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಈ ಅತ್ಯಾಧುನಿಕ ಪಾರ್ಕಿಂಗ್ ಲಾಟ್. ಅಡ್ವಾನ್ಸ್ ಪಾರ್ಕಿಂಗ್ನಲ್ಲಿ 400 ಬೈಕ್, 200 ಕಾರು ನಿಲ್ಲಿಸುವುದಕ್ಕೆ ಅವಕಾಶ ಇದೆ. CCTV, ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ಅಲ್ಲಿ ಮಾಡಲಾಗಿದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಳಗಡೆ ಆರಾಮಾಗಿ ಬೈಕ್ಗಳನ್ನು ನಿಲ್ಲಿಸ್ಬೋದು. 400 ಬೈಕ್ಗಳನ್ನು, 200 ಕಾರ್ಗಳನ್ನು ನಿಲ್ಲಿಸ್ಬೋದು. ಕೆಆರ್ ಮಾರ್ಕೆಟ್ನಲ್ಲಿ ಮೊದಲೇ ಸಿಕ್ಕಾಪಟ್ಟೆ ಗಲೀಜು, ಅದರ ನಡುವೆ ಸಿಕ್ಕಾಪಟ್ಟೆ ಟ್ರಾಫಿಕ್, ಎಲ್ಲಿ ಬೇಕಲ್ಲಿ ವಾಹನಗಳನ್ನು ನಿಲ್ಲಿಸ್ತಾ ಇದ್ರು. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇರುವ ಏರಿಯಾ ಅದು ಯಾವುದಾದ್ರೂ ಅಂದ್ರೆ ಅದು ಕೆಆರ್ ಮಾರ್ಕೆಟ್. ಆ ಕೆಆರ್ ಮಾರ್ಕೆಟ್ನಲ್ಲಿ ಬೈಕ್ ಮತ್ತು ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಒಂದು ಸ್ಥಳವಿತ್ತು. ಆದ್ರೆ ಅದು ಗಬ್ಬೆದ್ದು ನಾರ್ತಾ ಇತ್ತು. ಆದ್ರೆ ಅದಕ್ಕೆ ಆ ಜಾಗಕ್ಕೆ ಒಂದು ಹೊಸ ರೂಪವನ್ನು ನೀಡಿ ಹೊಸ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿ ಚಾಲನೆಯನ್ನ ಕೂಡ ಮಾಡಲಾಗಿದೆ. ಸದ್ಯ ನಾನು ಅದೇ ಪಾರ್ಕಿಂಗ್ ನ ಸ್ಥಳದಲ್ಲಿದ್ದೇನೆ, ತೋರಿಸ್ತಾ ಹೋಗ್ತೇನೆ ಇಲ್ಲಿ ಯಾವ ರೀತಿ ಇದೆ ಅಂತ. ಅಂದ್ರೆ ಇದು ಕೆಆರ್ ಮಾರ್ಕೆಟ್ ನ ಅಂಡರ್ ಗ್ರೌಂಡ್ ನಲ್ಲಿರುವ ಒಂದು ಕಾರ್ ಮತ್ತು ಬೈಕ್ ಪಾರ್ಕಿಂಗ್. ಸುಮಾರು 400 ಬೈಕ್ ಮತ್ತು 200ಕ್ಕೂ ಅಧಿಕ ಕಾರ್ಗಳ ಕೆಪಾಸಿಟಿ ಹೊಂದಿರುವ ಪಾರ್ಕ್ ಆಗಿದೆ. ಇದು ಸುಮಾರು ವರ್ಷಗಳಿಂದ ಒಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇತ್ತು, ಆದ್ರೆ ಒಂದು ನಿಯಂತ್ರಣ ನಿರ್ವಹಣೆ ಇರಲಿಲ್ಲ. ಹಾಗಾಗಿ ಒಂದು ಗಬ್ಬೆದ್ದು ನಾಡ್ತಾ ಇತ್ತು. ಕಸ ಕಡ್ಡಿ, ಹೂವು, ತರಕಾರಿ, ಕೊಳಚೆ ನೀರು ಎಲ್ಲ ಸಂಗ್ರಹವಾಗ್ತಾ ಇತ್ತು. ಆದ್ರೆ ಇದೊಂದು ನಿರ್ವಹಣೆಗೆ ಅಂದ್ರೆ ಒಂದು ಯಾರು ಒಂದು ಅಧಿಕಾರಿಗಳಾಗಿರ್ಲಿ, ಇಲ್ಲಿನ ಕೆಆರ್ ಮಾರ್ಕೆಟ್ ನಿವಾಸಿ ಒಂದು ವ್ಯಾಪಾರಿಗಳಾಗಿರ್ಲಿ ಯಾವುದೇ ಒಂದು ಗಮನವನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಈ ಕೆಆರ್ ಮಾರ್ಕೆಟ್ ನಲ್ಲಿ ಏನ್ ಸಮಸ್ಯೆ ಆಗ್ತಾ ಇತ್ತು, ಆ ಸಮಸ್ಯೆಗೆ ಬ್ರೇಕ್ ಹಾಕಬೇಕು ಅಂತ ಜಿಬಿ ಅಧಿಕಾರಿಗಳು ಮುಂದಾಗಿ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ರೂಪವನ್ನ ಈ ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ಗೆ ನೀಡಲಾಗಿದೆ. ಜೊತೆಗೆ ಇಲ್ಲಿ ಹಲವು ಒಂದು ಹೊಸ ಇಕ್ವಿಪ್ಮೆಂಟ್ಗಳು, ಟೆಕ್ನಾಲಜಿಗಳನ್ನ ಅಳವಡಿಸಿಕೊಂಡು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಕಾರ್ಗಳನ್ನ ಬರ್ತವೆ, ಬೈಕ್ಗಳನ್ನ ಬರ್ತವೆ. ಅವರಿಗೆ ಹೋಗುವುದಕ್ಕೆ ಬರೋದಕ್ಕೆ ಒಂದು ಎಂಟ್ರಿ ಎಕ್ಸಿಟ್ ಅನ್ನ ಕೂಡ ಏರ್ಪಡಿಸಲಾಗಿದೆ. ಇಲ್ಲಿ ಕೆಆರ್ ಮಾರ್ಕೆಟ್ ನಲ್ಲಿ ಸುಮಾರು 2 ಎಕ್ಸಿಟ್ ಮತ್ತು 2 ಎಂಟ್ರಿಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ CCTV ಕೂಡ ಅಳವಡಿಸಲಾಗಿದೆ. ಸುಮಾರು 60ಕ್ಕೂ ಹೆಚ್ಚು CCTV ಅನ್ನ ಅಳವಡಿಸಲಾಗಿದ್ದು ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರದು ಎನ್ನುವ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು CCTV ಅನ್ನ ಅಳವಡಿಸಲಾಗಿದೆ. ಜೊತೆಗೆ ಎಕ್ಸಿಟ್ ಸಲುವಾಗಿ 2 ಕಾರು ಮತ್ತು 2 ಬೈಕ್ ನ ಮಾರ್ಗಗಳನ್ನ ಇಲ್ಲಿ ನಡೆಸಿದ್ದಾರೆ. ನಿನ್ನೆಯೇ ಇದನ್ನ DCM DK ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದ್ದು ಸುಮಾರು 6 ಕೋಟಿ ರೂಪಾಯಿ ಕೂಡ ವೆಚ್ಚವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಜೊತೆಗೆ ಇಲ್ಲಿ ಒಂದು ಈ ಒಂದು ಕೆಆರ್ ಮಾರ್ಕೆಟ್ ನ ಒಂದು ಪಾರ್ಕಿಂಗ್ ಏನಿದೆ, ಪಾರ್ಕಿಂಗ್ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಹೀಗೆ ಒಂದು ಫ್ಯಾನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ವೈಫೈ ಕೂಡ ವ್ಯವಸ್ಥೆ ಇದೆ, ಚಾರ್ಜರ್ ವ್ಯವಸ್ಥೆ ಇದೆ. ಹೀಗೆಲ್ಲ ಎಲ್ಲಾ ಸೌಲಭ್ಯಗಳಿಂದ ಕೂಡಿರುವ ಈ ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ ಈಗ ಕೆಆರ್ ಮಾರ್ಕೆಟ್ ನಲ್ಲಿ ಆಗುತ್ತಿರುವ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಲು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಬ್ರೇಕ್ ಬೀಳುವುದಂತೂ ಖಚಿತವಾಗಿದೆ. ಯಾಕೆಂದ್ರೆ ವಾಹನ ಸವಾರರು ತಮ್ಮ ಬೈಕ್ ಗಳನ್ನ ಎಲ್ಲೆಂದರಲ್ಲಿ ಮೇಲೆ ಪಾರ್ಕ್ ಮಾಡ್ತಾ ಇದ್ರು, ಟ್ರಾಫಿಕ್ ಆಗ್ತಾ ಇತ್ತು. ಆದ್ರೆ ಇವಾಗ ಕೆಳಗಡೆ ಪಾರ್ಕ್ ಮಾಡೋದ್ರಿಂದ ಮೇಲೆ ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತೆ, ಜನರ ವಾಹನ ಕೂಡ ಸುರಕ್ಷಿತವಾಗಿರುತ್ತೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.